ನಾಗದಾಳ ಭೂತಾಳೆ. ನಾಗದಾಳ ಭೂತಾಳೆ ಇದು. ನಾಗದಾಳ ಭೂತಾಳೆ. ನಾಗದಾಳ ಅಂದರೆ ಏನು ಗೊತ್ತಾ? ದಾಳ ಅಂದರೆ ಏಲೆಲ್ಲಾದರೂ ಹಿಡಿಯೋದು, ಏಲೆಲ್ಲಾದರೂ ಗುರಿ ಮುಟ್ಟೋದು. ನಾಗದಾಳ ಅಂದರೆ ನೆನ್ಪಿಟ್ಕೊಳ್ಳಿ. ಗಾಳ ದಾಳ ಅಂತಿರಲ್ಲ, ಅದಕ್ಕೆ ನಾಗದಾಳ ಭೂತಾಳೆ ಅಂತ. ಇದು ನೋಡೋಕ್ಕಿದ್ರ ಬೆಲೆ ಸರ್ಪದ ಬೆಲೆ ಹೇಗಿರುತ್ತೆ ಹಾಗಿರುತ್ತೆ. ಒಂದು ಸಲ ನೋಡ್ಕೊಬಿಡ್ರಿ. ಸರ್ಪದ ಮೇಲೆ ಹೇಗಿರುತ್ತೆ, ಮಚ್ಚಗಳು ಬರುತ್ತಲ್ಲ, ಸರ್ಪದ ಮೇಲೆ, ಮೀನಿನ ಮೇಲೆ ಒಟ್ಟು ಬರುತ್ತೆ ನೋಡಿರ್ಬೇಕು, ಚರ್ಮದ ಮೇಲೆ. ಹಾಗೆ ನಾಗ ಸರ್ಪಗಳ ಮೇಲೆ ಒಟ್ಟು ಬರುತ್ತೆ, ನೀವು ನೋಡಿರಬೇಕು. ಸೇಮ್ ಇದು ಹಂಗೆ ಇರ್ತದೆ. ಇದ್ರ ಮೇಲೆ ನಾನು ದಾರ ಸುತ್ತೀಲಿ, ಸ್ವಲ್ಪ ಲೈಟಾಗಿ ನೋಡ್ರಿ. ಇದು ಎಲ್ಗಾಗುತ್ತೆ? ಡಾಕ್ಟರ್ಗಳು ಎಲ್ಲರೂ ಇಟ್ಕೋಬೋದು ಇದಿಲ್ಲ. ಸಂತಾನ ಪ್ರಾಪ್ತಿಗೆ, ಮಕ್ಕಳಾಗಲಿಕ್ಕೆ, ಹಾಗೆ ಹೆಂಡತಿ ಗಂಡ ಜಗಳ ಇದ್ದರೆ, ನಾಗದೋಷ ಇದ್ದರೆ, ನಾಗದೋಷ ನಿವಾರಣೆಗೆ ಇದು ದೇವಸ್ಥಾನಗಳಲ್ಲಿ, ಅದರಲ್ಲೂ ಹೆಣ್ಣು ದೇವತೆಗಳು, ಶಕ್ತಿ ದೇವತೆಗಳು ಮಾರಮ್ಮ, ಸಂಕಲಮ್ಮ, ಚೌಡೇಶ್ವರಿ, ಗಂಗಮ್ಮ, ನಾಗಚೌಡೇಶ್ವರಿ ಇತ್ಯಾದಿ ಹೆಣ್ಣು ದೇವತೆಗಳು, ಓಂ ಶಕ್ತಿ ದೇವತೆಗಳು, ಆದಿಶಕ್ತಿ ಇತ್ಯಾದಿ ದೇವತೆಗಳು, ಹೆಣ್ಣು ದೇವತೆಗಳು, ಯಲ್ಲಮ್ಮ ದೇವಿ, ಆ ರೀತಿ ದೇವತೆಗಳ ಗುಡಿಯಲ್ಲಿ ಇಟ್ಕೋಬೋದು. ಅವರು ಮನೆಗಳಲ್ಲಿ ಇಟ್ಕೋಬೋದು. ಗುರುಗಳಾದಂಥವ್ರು, ಮಂತ್ರಸಿದ್ಧಿ ಮಾಡ್ತಕ್ಕಂಥ ಮಾತಾಜಿಗಳು, ಗುರುಗಳು, ಹಾಗೆ ಆಯುರ್ವೇದಿಕ್ ಔಷಧಿ ಮಾಡ್ತಕ್ಕಂಥವ್ರು, ಡಾಕ್ಟರ್ಗಳು ಎಲ್ಲರೂ ಇಟ್ಕೋಬೋದು ಇದಿಲ್ಲ. ಓಂ ಶಾಂತಿ. ವೀಕ್ಷಕರ ಅಭಿಮಾನಿಗಳೇ, ಗುರುಮಕ್ಕಳೇ, ಭಕ್ತರೆ, ಇವೆಲ್ಲರುಗಳದಾಗಲಿ. ನಾಗದಾಳ ಭೂತಾಳೆ. ನಾಗದಾಳ ಅಂದರೆ ಏನು ಗೊತ್ತಾ? ದಾಳ ಅಂದರೆ ಏಲೆಲ್ಲಾದರೂ ಹಿಡಿಯೋದು, ಏಲೆಲ್ಲಾದರೂ ಗುರಿ ಮುಟ್ಟೋದು. ನಾಗದಾಳ ಅಂದರೆ ನೆನ್ಪಿಟ್ಕೊಳ್ಳಿ. ಗಾಳ ದಾಳ ಅಂತಿರಲ್ಲ, ಅದಕ್ಕೆ ನಾಗದಾಳ ಭೂತಾಳೆ ಅಂತ. ಇದು ನೋಡೋಕ್ಕಿದ್ರ ಬೆಲೆ ಸರ್ಪದ ಬೆಲೆ ಹೇಗಿರುತ್ತೆ ಹಾಗಿರುತ್ತೆ. ಒಂದು ಸಲ ನೋಡ್ಕೊಬಿಡ್ರಿ. ಸರ್ಪದ ಮೇಲೆ ಹೇಗಿರುತ್ತೆ, ಮಚ್ಚಗಳು ಬರುತ್ತಲ್ಲ, ಸರ್ಪದ ಮೇಲೆ, ಮೀನಿನ ಮೇಲೆ ಒಟ್ಟು ಬರುತ್ತೆ ನೋಡಿರ್ಬೇಕು, ಚರ್ಮದ ಮೇಲೆ. ಹಾಗೆ ನಾಗ ಸರ್ಪಗಳ ಮೇಲೆ ಒಟ್ಟು ಬರುತ್ತೆ, ನೀವು ನೋಡಿರಬೇಕು. ಸೇಮ್ ಇದು ಹಂಗೆ ಇರ್ತದೆ. ಇದ್ರ ಮೇಲೆ ನಾನು ದಾರ ಸುತ್ತೀಲಿ, ಸ್ವಲ್ಪ ಲೈಟಾಗಿ ನೋಡ್ರಿ. ಇನ್ನೊಂದು ನೀವು ಸ್ಕ್ರೀನ್ ಮೇಲೆ ಕೂಡ ನೋಡ್ಬೋದು. ಅದರಲ್ಲಿ ದಾರ ಸುತ್ತಿಲ್ಲ, ಸ್ಕ್ರೀನ್ ಮೇಲೆ ನೋಡ್ಬೋದು. ಇದರಲ್ಲಿ ದಾರ ಸುತ್ತಿದ್ದೀರಿ, ಸ್ವಲ್ಪ ಹಂಗಂಗೆ ಕಾಣುತ್ತೆ, ಓಕೆಲ್ಲ. ಇದ್ರ ಮೇಲೆ ಹೇಗಿದೆ, ನಾಗ ಸರ್ಪದ ಬೆಲೆ ಹೇಗಿರುತ್ತೆ. ಇದೇಲ್ಗಾಗುತ್ತೆ? ಇದು ದೇವಸ್ಥಾನಗಳಲ್ಲಿ, ಅದರಲ್ಲೂ ಹೆಣ್ಣು ದೇವತೆಗಳು, ಶಕ್ತಿ ದೇವತೆಗಳು ಮಾರಮ್ಮ, ಸಂಕಲಮ್ಮ, ಚೌಡೇಶ್ವರಿ, ಗಂಗಮ್ಮ, ನಾಗಚೌಡೇಶ್ವರಿ ಇತ್ಯಾದಿ ಹೆಣ್ಣು ದೇವತೆಗಳು, ಓಂ ಶಕ್ತಿ ದೇವತೆಗಳು, ಆದಿಶಕ್ತಿ ಇತ್ಯಾದಿ ದೇವತೆಗಳು, ಹೆಣ್ಣು ದೇವತೆಗಳು, ಯಲ್ಲಮ್ಮ ದೇವಿ, ಆ ರೀತಿ ದೇವತೆಗಳ ಗುಡಿಯಲ್ಲಿ ಇಟ್ಕೋಬೋದು. ಅವರು ಮನೆಗಳಲ್ಲಿ ಇಟ್ಕೋಬೋದು. ಗುರುಗಳಾದಂಥವ್ರು, ಮಂತ್ರಸಿದ್ಧಿ ಮಾಡ್ತಕ್ಕಂಥ ಮಾತಾಜಿಗಳು, ಗುರುಗಳು, ಹಾಗೆ ಆಯುರ್ವೇದಿಕ್ ಔಷಧಿ ಮಾಡ್ತಕ್ಕಂಥವ್ರು, ಡಾಕ್ಟರ್ಗಳು ಎಲ್ಲರೂ ಇಟ್ಕೋಬೋದು ಇದಿಲ್ಲ. ಸಂತಾನ ಪ್ರಾಪ್ತಿಗೆ, ಮಕ್ಕಳಾಗಲಿಕ್ಕೆ, ಹಾಗೆ ಹೆಂಡತಿ ಗಂಡ ಜಗಳ ಇದ್ದರೆ, ನಾಗದೋಷ ನಿವಾರಣೆಗೆ ಇದೆಲ್ಲ ಈ ರೀತಿ ಮಂತ್ರ ಮಾಡಬೇಕು. ಇದಕ್ಕೆ ನಾಗಸಿಂಧೂರ, ಗೋರಜನ, ಅಷ್ಟಗಂಧ, ವಿಭೂತಿ, ಹಾಗೆ ಗಿಡಮೂಲಿಕೆಗಳ ಪೌಡ್ರ್ಗಳನ್ನು ಮಿಕ್ಸ್ ಮಾಡಿ ಇದಕ್ಕೆ ಅಲ್ಲಲ್ಲಿ ಅಂಟಿಸ್ಬೇಕು. ಅಂಟಿಸ್ಬಿಟ್ಟು ಆಮೇಲೆ ದಾರದಲ್ಲಿ ಈ ರೀತಿ ಮಾಡಬೇಕು. ಗುರುಗಳಾದಂಥವ್ರು ಹೇಳ್ತಾ ಇದ್ದೀವಿ. ಈ ರೀತಿ ಯಂತ್ರ ರೆಡಿ ಆಗುತ್ತೆ. ಆಮೇಲೆ ಮಹಾಮಂಗಳಾರತಿ ಮಾರಿ ಕರ್ಪೂರ ಹಚ್ಚಿ ಪೂಜೆ ಮಾಡಿ ಇದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಬೇಕು. ಬೀಜಾಕ್ಷರ ಮಂತ್ರ ಸ್ಕ್ರೀನ್ ಮೇಲೆ ಇರುತ್ತೆ, ನೋಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ಇರುತ್ತೆ ಬೀಜಾಕ್ಷರ ಮಂತ್ರ. ಗುರುಗಳಾದಂಥವ್ರು ಇದು ಮಾಡಬೇಕು. 108 ಸಾರಿ ಬೀಜಾಕ್ಷರ ಮಂತ್ರ ಹೇಳ್ಕೋಬೇಕು. ಗುರುಗಳಾದಂಥವ್ರು ಆದಷ್ಟು ಸಿದ್ಧಿ ಮಾಡಿಕೊಂಡ್ರೆ ಒಳ್ಳೆಯದು. ಹೇಗೆ ಸಿದ್ಧಿ ಮಾಡ್ಕೊಳ್ಳೋದು ಅಂದರೆ ಡೈಲಿ 1000 ಜಪ ಎಲ್ಲ ಮಾಡ್ಕೋಬೇಕಾಗ್ತದೆ. ಗುರುಗಳಾದಂಥವ್ರು, ಮಾಮೂಲಿ ಜನ ಎಲ್ಲ ಡೈಲಿ 1000 ಜಪ, ಬೆಳಗ್ಗೆ, ಮಧ್ಯಾಹ್ನ, ಸಂಜೆ, ಹೀಗೆ ರಾತ್ರಿ ಒಂದು 205 ಸಾರಿ ಹೇಳ್ಕೋಬೇಕು. 10 ನಿಮಿಷ ಕೂತ್ಕೊಂಡು ಬೀಜಾಕ್ಷರ ಮಂತ್ರ ಸ್ಕ್ರೀನ್ ಮೇಲೆ ಇರುತ್ತೆ. ಆಮೇಲೆ ಆ ರೀತಿ 48 ದಿನ ಮಾಡಬೇಕು, ಅಥವಾ 21 ದಿನ ಮಾಡಬೇಕು, ಅಥವಾ 9 ದಿನ ಮಾಡಬೇಕು. 9 ದಿನ ಮಿನಿಮಮ್ಮು, 21 ದಿನ, 48 ದಿನ ಇರುತ್ತೆ ಮಂತ್ರಸಿದ್ಧಿ. ದಿನಕ್ಕೆ 1000 ಜಪ ಬೀಜಾಕ್ಷರ ಮಂತ್ರ ಸ್ಕ್ರೀನ್ ಮೇಲೆ ಇರುತ್ತೆ. ಓಕೆ. ಆಮೇಲೆ ಸಿದ್ಧಿ ಆದಮೇಲೆ 108 ಸಾರಿ ಹೇಳಿದ್ರೆ ಸಾಕು. ಯಾರಾದರೂ ಭಕ್ತರು ದೇವಸ್ಥಾನದ ಹತ್ರ ಬಂದರೆ ಇದನ್ನು ಅವ್ರ ಸುತ್ತಲೂ ಹಿಂಗೆ ಎಳಿ ತೆಗಿಬೇಕು. ಈ ರೀತಿ ರೌಂಡ್ ಹೊಡಿಬೇಕು. ಸುತ್ತಲೂ ಭಕ್ತರನ್ನು ಕೂರಿಸ್ಬಿಟ್ಟು ಅವ್ರ ಮೇಲೆ ಅರ್ಶಿಣದ ನೀರು ಹಾಕಬೇಕು. ಅರ್ಶಿನ ಮಿಕ್ಸ್ ಮಾಡಿರ್ತೀವಲ್ಲ, ಗಂಗಾಜಲ ದೇವಸ್ಥಾನದಲ್ಲಿ ಗರ್ಭಗುಡಿಯಲ್ಲಿ ಇಟ್ಟಿರ್ತೀವಿ, ದೇವ್ರ ಮನೇಲಿ ಇಟ್ಟಿರ್ತೀವಿ, ಕಳಸದ ನೀರು ಅಥವಾ ಒಂದು ಚಂಪಲ್ಲಿ ಕುಡಿಕೆಲ್ಲ ಏನಂದ್ರಲ್ಲೂ ಅರ್ಶಿನ ಮಿಕ್ಸ್ ಮಾಡಿರಬೇಕು. ಅಥವಾ ತುಳಸಿ, ಮಾವಿನ ಎಲೆ ಅಥವಾ ಹೂವಿನಲ್ಲಿ ಎತ್ಕೋಬೇಕು ಆ ನೀರನ್ನ, ಕೈಯಲ್ಲ ಹೂವಿನಲ್ಲಿ ಅಥವಾ ಮಾವಿನ ಮೇಲೆ ಆ ನೀರನ್ನ ಎತ್ಕೋಬೇಕು. ಅದರಲ್ಲೇ ಅರ್ಶಿನ ಮಿಕ್ಸ್ ಮಾಡಿರ್ಬೇಕು ನೀರಲ್ಲಿ, ಅಥವಾ ತುಳಸಿ. ಆ ನೀರನ್ನ ಬಂದಂಥ ಭಕ್ತರ ಮೇಲೆ ಹಾಕಬೇಕು. ಯಾರಿಗೆ ಕಾಯಿಲೆ ಇದೆ, ರೋಗ ಇದೆ, ಕಷ್ಟಗಳಿದೆ, ಯಾರಿಗೆ ಮಕ್ಕಳಾಗ್ತಾ ಇಲ್ಲ, ಯಾರಿಗೆ ರೋಗ ಇದೆ, ಯಾರಿಗೆ ವಿದ್ಯಾಬುದ್ಧಿ ಸರಿ ಇಲ್ಲ, ಯಾರಿಗೆ ದಾರಿದ್ರ್ಯ ಇದೆ, ಅವ್ರ ಮೇಲೆ ನೀರು ಸಿಂಪಡಣೆ ಮಾಡ್ಬೇಕು ಕೂರಿಸ್ಬಿಟ್ಟು. ಆಮೇಲೆ ಇದನ್ನು ಅವ್ರ ಸುತ್ತಲೂ ಹಿಂಗೆ ಮಾಡಬೇಕು. ಎಷ್ಟೋ 9 ಸಾರಿ ಹಿಂಗೆ ಮಾಡಬೇಕು ಅವ್ರ ಸುತ್ತಲೂ, ತಲೆ ಮೇಲೆ
ನಾವು ನಿಂತ್ಕೊಂಡಿರ್ಬೇಕು, ಅವ್ರು ಕೂತ್ಕೊಂಡಿರ್ಬೇಕು, ಹೀಗೆ ಮಾಡಬೇಕು. ಆಮೇಲೆ ಏನು ಮಾಡ್ಬೇಕು, ಇದನ್ನು ಅವ್ರ ಬೆನ್ನು ತಲೆ ಮೇಲಿಂದ ಹಿಂದ್ಗಡೆಗೆ, ಬೆನ್ನು ಕೆಳಗಡೆಗೆ, ತಲೆ ಮೇಲಿಂದ ಈ ರೀತಿ ಇಲ್ಲಿಂದ ಮೂಗಿಂದ ಹಿಂಗೆ ತೆಗೆದು ಕೆಳಗವರೆಗೂ, ಇಲ್ಲಿ ಸೊಂಟದವರೆಗೂ ಕೆಳಗವರೆಗೂ, ಇಲ್ಲಿ ಮೂಗಿಂದ ಹಿಂಗೆ ಹಿಂದೆಯಿಂದ ಈ ಕೆಳಗವರೆಗೂ ಇದನ್ನು 9 ಸಾರಿ ಮಾಡಬೇಕು. ಯಾರಿಗೆ ಮಕ್ಕಳಿಲ್ಲ ಅವ್ರಿಗೆ, ಯಾರಿಗೆ ರೋಗ ಇದೆ ಅವ್ರಿಗೆ. ಆದ್ದರಿಂದ ನಾಗದೋಷ ನಿವಾರಣೆ ಆಗುತ್ತೆ, ರೋಗಗಳ ನಿವಾರಣೆ ಆಗುತ್ತೆ, ಸಂತಾನ ಪ್ರಾಪ್ತಿ ಆಗುತ್ತೆ ಅನ್ನೋದು ಇದರಿಂದ ಮಹತ್ತರವಾದ ಒಂದು ಶಕ್ತಿ ಇರುತ್ತೆ, ಅದ್ಭುತವಾದ ಒಂದು ಶಕ್ತಿ ಇರುತ್ತೆ, ನಾಗಶಕ್ತಿ. ಇದಕ್ಕೆ ನೋಡ್ಬೋದು ನೀವು, ಗೊತ್ತಾಯ್ತಲ್ಲ, ನಾಗದಾಳ ಬುತ್ತಾಳೆ, ಇದು ನಾಗದಾಳ ಬುತ್ತಾಳೆ, ಗೊತ್ತಾಯ್ತಲ್ಲ. ಇದರಿಂದ ಅಷ್ಟೊಂದು ಉಪಯೋಗ ಆಗುತ್ತೆ. ದೇವರ ಬಲೆಯಲ್ಲಿ ಇಟ್ಕೋಬೋದು, ಗುಡಿಗಳಲ್ಲಿ ಇಟ್ಕೋಬೋದು, ಗೊತ್ತಾಯ್ತಲ್ಲ. ಯಾವ ರೀತಿ ಮಾಡ್ಬೇಕಂತ ಹೇಳ್ಕೊಟ್ಟಿದ್ದೀನಿ, ಆ ರೀತಿ ಮಾಡ್ಕೋಬೇಕು. ಮಂತ್ರಸಿದ್ಧಿ ಮಾಡ್ಕೊಳ್ಳಿ, ಆದಷ್ಟು ಬಲೆಗಳಲ್ಲಿ ಇಟ್ಕೊಂಡು ಪೂಜೆ ಮಾಡ್ಬೋದು. ಬೇಕಾದರೆ ಇದರಲ್ಲಿ ಅಲ್ಲಿ ಕಳಿಸ್ಕೊಡ್ತೀನಿ, ಇದರಲ್ಲಿ ಕೊರಿಯರ್ ಪೋಸ್ಟಲ್ಲಿ ಕಳಿಸ್ಕೊಡ್ತೀನಿ, ಇಲ್ಲ ನಂಬರ್ ಇರುತ್ತೆ ತಗೋಬೋದು. ಇಷ್ಟು ಇದರಿಂದ ಮಹತ್ವ. ರೋಗನಾಶ, ಶತ್ರುಗಳಾಶ, ಅಭಿವೃದ್ಧಿ, ವಶೀಕರಣ, ಹಾಗೆ ಸಂತಾನ ಪ್ರಾಪ್ತಿ, ಹಾಗೆ ಹೆಂಡತಿ ಗಂಡ ಹೊಂದಾಣಿಕೆ, ಇದೆಲ್ಲದಕ್ಕೂ ಇದು ಗುಡಿಗಳಲ್ಲಿ ಇಟ್ಕೊಂಡಿರೋ ಪೂಜಾರಿಗಳು, ಮಠಾಧಿಪತಿಗಳು, ಇವರು ಮಾಡ್ಕೋಬೋದು, ಮಾಂತ್ರಿಕರು. ಇಲ್ಲ ಮನೆಯಲ್ಲೆಲ್ಲ ನಾವು ಮಾಡ್ಕೋತೀವಿ ಅಂದರೆ ಇಟ್ಕೊಳ್ಬೋದು, ಮನೆಯಲ್ಲಿ ಇಟ್ಕೊಳ್ಳಿ, ಎಲ್ಲರೂ ಇಟ್ಕೊಳ್ಳಿ. ಇಷ್ಟು ಓಕೆ ಅವರೇ, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ. ನೀವು ಒಳ್ಳೆಯದಾಗಲೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಚಾನಲ್ನ. ಹಿಂದಿನ ಭಾಗಗಳು ಬಂದಿರೋದು. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.